ಭುವಿ ಆಗಲೇ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಲು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಇನ್ನೂ ಯಾರೂ ಬಂದಿಲ್ವಲ್ಲ ಅಂತ ಮನಸ್ಸಲ್ಲೇ ಪ್ರಶ್ನೆ ಹಾಕ್ಕೊಂಡ್ಳು. ಸಮಯ ಇನ್ನೂ 9:30 ಅಲ್ವಾ, ಬರ್ಬೋದು ಅಂತ ಸುಮ್ಮನಾದ್ಲು. ಅಷ್ಟರಲ್ಲೇ ಆಕಾಶ್, ಅವಿ, ಪಲ್ಲವಿ ಬಂದರು. ಜೊತೆಗೆ ಭುವಿಯ ಸ್ನೇಹಿತೆ ಅನು ಕೂಡ ಬಂದಿದ್ಲು. ಅನು ಮತ್ತು ಭುವಿ ಕಾಲೇಜಲ್ಲಿ ಒಟ್ಟಿಗೆ ಓದ್ದವರು. ಅವಳು ನೋಡಿ ಭುವಿ, ಅರೆ ಅನು, ಇವಳು ಬೆಂಗಳೂರಲ್ಲಿ ಇದ್ಲಲ್ವಾ, ಒಂದು ಮಾತು ಹೇಳಿದೆ ಸಡನ್ನಾಗಿ ಬಂದ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ಲು. ಹಾಯ್ ಅನು, ಹೇಗಿದೆಯಾ ಅಂತ ಭುವಿ ಮಾತು ಶುರು ಮಾಡಿದ್ಲು. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ, ಏನು ಕತೆ, ಇದೆಲ್ಲ ಆಮೇಲೆ ಮಾತಾಡೋಣ, ಈಗ ಮದುವೆಗೆ ತಡ ಆಗ್ತಿದೆ, ಅದು ಅಲ್ಲದೆ ಅವಿ ಬೇರೆ ತುಂಬ ಅರ್ಜೆಂಟಲ್ಲಿದ್ದಾನೆ ಅಂತ ತಮಾಷೆ ಮಾಡಿದ್ಲು ಅನು. ಸಾರಿ ಅವಿ, ನಿನ್ನೆ ನೀನು ಮೆಸೇಜ್ ಮಾಡಿದ್ದೆ, ನಾನು ಯಾವುದೋ ಕೆಲಸದ ಮೇಲೆ ಬ್ಯುಸಿಯಾಗಿ ನೋಡೋದೇ ಲೇಟಾಯಿತು, ಅದಕ್ಕೆ ನೋಡು ಕರೆ ಇಲ್ಲದೆ ಮದುವೆಗೆ ಬಂದ ಹಾಗೆ ಆಗಿದೆ. ಅದೆಲ್ಲ ಇರಲಿ, ಹುಡುಗಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಒಳಗಡೆ ರೆಡಿ ಆಗ್ತಿದ್ದಾಳಾ ಅಂತ ಪ್ರಶ್ನೆಗಳು ಸುರಿಮಳೆನೇ ಭುವಿ ಸುರಿಸ್ಬಿಟ್ಲು. ಹುಡುಗಿನ ಹೇಳ್ತೀನಿ ಬಾ ಒಳಗಡೆ ಅಂತ ಅವಿ ಅವಳ ಕೈ ಹಿಡಿದು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋದ. ಸಂಕಲ್ಪ ಕ್ರಿಯೇಷನ್ಸ್ ರವರ ಸ್ಟೆಪ್ ಝೋನ್ ಡ್ಯಾನ್ಸ್ ಸ್ಟುಡಿಯೋ. ವೆಸ್ಟರ್ನ್ ಡ್ಯಾನ್ಸ್, ಹಿಪ್ ಹಾಪ್, ಸೆಮಿ ಕ್ಲಾಸಿಕಲ್, ಕಂಟೆಂಪರರಿ, ಡ್ಯಾನ್ಸ್ ಫಿಟ್ನೆಸ್, ಜಿಮ್ನಾಸ್ಟಿಕ್ಸ್ ಹಾಗೂ ಇನ್ನೂ ಅನೇಕ ಡ್ಯಾನ್ಸ್ ಫಾರ್ಮ್ಗಳನ್ನು ಕಲಿಯೋಕೆ ಹಿಂದೆ ಭೇಟಿ ಕೊಡಿ. ಸ್ಟೆಪ್ ಝೋನ್ ಡ್ಯಾನ್ಸ್ ಸ್ಟುಡಿಯೋ, ಮಾಸೂರು ಹಾಗೂ ತಾಳಗುಪ್ಪ.